ನಂದಿನಿ ಮತ್ತು ಅರ್ಜುನ್ ಅವರ ಮದುವೆ ಅದ್ದೂರಿಯಾಗಿ ನೆರವೇರಿತು. ಹೊಸ ಕನಸುಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಕೈಯಲ್ಲಿ ಅರಿಶಿನದ ಬಣ್ಣದೊಂದಿಗೆ ನಂದಿನಿ ತನ್ನ ಗಂಡನ ಮನೆಗೆ ಹೆಜ್ಜೆ ಇಟ್ಟಳು. ಆ ಮನೆ ವಿಶಾಲವಾಗಿತ್ತು, ಆದರೆ ಅವಳಿಗೆ ಅಲ್ಲಿನ ವಾತಾವರಣ ಇನ್ನೂ ಅಪರಿಚಿತ. ಮನೆಯ ಯಜಮಾನಿ ಅರ್ಜುನ್ ತಾಯಿ ಶಾರದಾ ಶಿಸ್ತಿಗೆ ಹೆಸರಾದವರು. ಅವರ ಗಂಭೀರ ಮುಖ ಕಂಡರೆ ನಂದಿನಿಗೆ ಗೌರವದ ಜೊತೆಗೆ ಒಂದು ಸಣ್ಣ ನಡುಕವೂ ಇತ್ತು. ನಂದಿನಿ ಮೃದು ಸ್ವಭಾವದವಳು, ಮಾತು ಕಡಿಮೆ, ಕೆಲಸ ಹೆಚ್ಚು. ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಇಡುವುದರಿಂದ ಹಿಡಿದು ರಾತ್ರಿ ಅಡುಗೆ ಮುಗಿಸುವವರೆಗೆ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮನಸ್ಸಿನಿಂದಲೇ ಮಾಡುತ್ತಿದ್ದಳು. ಮನೆಯವರೆಲ್ಲರೂ ಅವಳ ಕೈರುಚಿಗೆ ಮತ್ತು ನಡತೆಗೆ ಮನಸೋತಿದ್ದರು. ಆದರೆ ಆ ನಗುವಿನ ಹಿಂದೆ ಒಂದು ಮೌನವಿತ್ತು. ನಂದಿನಿಯ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾರಿಗೂ ತಿಳಿಯದ ಗುಪ್ತ ಪ್ರಪಂಚವೊಂದಿತ್ತು. ಅವಳು ಬಾಲ್ಯದಿಂದಲೂ ಬಣ್ಣಗಳು ಮತ್ತು ಬಟ್ಟೆಗಳ ವಿನ್ಯಾಸದೊಂದಿಗೆ ಆಟವಾಡಿದವಳು. ಸಾಮಾನ್ಯವಾದ ಒಂದು ಬಟ್ಟೆಯ ತುಣುಕನ್ನು ಅದ್ಭುತವಾದ ಕಲಾಕೃತಿಯನ್ನಾಗಿ ಮಾಡುವ ಕಲೆ ಅವಳಿಗೆ ಸಿದ್ಧಿಸಿತ್ತು. ಅವಳ ನಿಜವಾದ ಕನಸು ಒಬ್ಬ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಆಗುವುದು. ಆದರೆ ಮದುವೆಯ ನಂತರದ ಜವಾಬ್ದಾರಿಗಳು, ಹೊಸ ಸಂಬಂಧಗಳ ನಡುವೆ ಆ ಕನಸು ಕೇವಲ ನೆನಪಾಗಿ ಉಳಿಯಿತು. ಹೊಸ ಮನೆಯಲ್ಲಿ ಈ ಆಸೆಗಳನ್ನು ಹೇಳಿಕೊಂಡರೆ ಅತ್ತೆ ಏನೆಂದುಕೊಳ್ಳುತ್ತಾರೋ, ಅರ್ಜುನ್ ಇದನ್ನು ಬೆಂಬಲಿಸುತ್ತಾರೋ ಇಲ್ಲವೋ ಎಂಬ ಸಂಕೋಚ ಅವಳನ್ನು ಕಟ್ಟಿಹಾಕಿತ್ತು. ಹಾಗಾಗಿ ಅವಳು ತನ್ನ ಕನಸಿಗೆ ಬಣ್ಣ ಹಚ್ಚುವ ಬದಲು ಅಡುಗೆ ಮನೆಯ ಮಸಾಲೆ ಡಬ್ಬಿಗಳ ನಡುವೆ ಜೀವನವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಒಂದು ಮಧ್ಯಾಹ್ನ ಮನೆಯ ಕೆಲಸಗಳೆಲ್ಲ ಮುಗಿದಿದ್ದವು. ಶಾರದಾ ಅತ್ತೆ ಹಜಾರದಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು. ನಂದಿನಿ ತನ್ನ ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದಾಳೆ ಎಂದುಕೊಂಡು ಅವರು ಅಲ್ಲಿಗೆ ಹೋದಾಗ ಕಂಡ ದೃಶ್ಯ ಅವರನ್ನೇ ಬೆರಗುಗೊಳಿಸಿತು. ನಂದಿನಿ ತನ್ನ ಹಳೆಯ ಡೈರಿಯೊಂದರಲ್ಲಿ ಮುಳುಗಿ ಹೋಗಿದ್ದಳು. ಅವಳ ಕೈಯಲ್ಲಿದ್ದ ಪೆನ್ಸಿಲ್ ಮಿಂಚಿನ ವೇಗದಲ್ಲಿ ಕಾಗದದ ಮೇಲೆ ಚಲಿಸುತ್ತಿತ್ತು. ಕೇವಲ 10 ನಿಮಿಷಗಳಲ್ಲಿ ಅಲ್ಲಿ ಒಂದು ಸುಂದರವಾದ ಲಂಗದಾವಣಿಯ ನವೀನ ವಿನ್ಯಾಸ ಮೂಡಿಬಂದಿತ್ತು. ಆ ಚಿತ್ರದಲ್ಲಿ ಬಣ್ಣಗಳ ಆಯ್ಕೆ ಮತ್ತು ಡಿಸೈನ್ಗಳು ಎಷ್ಟು ವೃತ್ತಿಪರವಾಗಿದ್ದವು ಎಂದರೆ, ಅದನ್ನು ಕಂಡ ಶಾರದಾ ಅತ್ತೆಗೆ ತನ್ನ ಸೊಸೆಯೊಳಗೆ ಒಬ್ಬ ದೊಡ್ಡ ಕಲಾವಿದೆ ಅಡಗಿದ್ದಾಳೆ ಎಂಬುದು ಆ ಕ್ಷಣವೇ ಅರ್ಥವಾಯಿತು. ನಂದಿನಿ ತಕ್ಷಣ ಅತ್ತೆಯನ್ನು ನೋಡಿ ಗಾಬರಿಯಿಂದ ಡೈರಿ ಮುಚ್ಚಿದಳು. ಅವಳ ಮುಖದಲ್ಲಿ ಏನಾದರೂ ತಪ್ಪು ಮಾಡಿದೆನಾ ಎಂಬ ಭಯವಿತ್ತು. ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ಇಡೀ ಮನೆ ಶಾಂತವಾಗಿತ್ತು. ನಂದಿನಿ ಅಡುಗೆಮನೆಯಲ್ಲಿ ರಾತ್ರಿಯ ಅಡುಗೆಗೆ ತರಕಾರಿ ಹೆಚ್ಚುತ್ತಾ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಶಾರದಾ ಅತ್ತೆ ಸುಮ್ಮನೆ ಅಡ್ಡಾಡುತ್ತಾ ನಂದಿನಿಯ ಕೋಣೆಯ ಕಡೆಗೆ ಹೋದರು. ಕಿಟಕಿಯಿಂದ ಬರುತ್ತಿದ್ದ ಗಾಳಿಗೆ ಅಲ್ಲಿನ ಮೇಜಿನ ಮೇಲಿದ್ದ ಒಂದು ಹಳೆಯ ಡೈರಿಯ ಪುಟಗಳು ಪಟಪಟನೆ ಹಾರುತ್ತಿದ್ದವು. ಕುತೂಹಲದಿಂದ ಶಾರದಾ ಆ ಡೈರಿಯನ್ನು ಕೈಗೆತ್ತಿಕೊಂಡರು. ಅದರ ಪ್ರತಿಯೊಂದು ಪುಟವನ್ನು ತಿರುಗಿಸುತ್ತಿದ್ದಂತೆ ಅವರ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಪುಟಗಳಲ್ಲಿ ಅಡಗಿದ್ದ ಅದ್ಭುತ ಲೋಕ. ಅದರಲ್ಲಿ ಕೇವಲ ಚಿತ್ರಗಳಿರಲಿಲ್ಲ, ಅವು ನಂದಿನಿಯ ಕನಸಿನ ರೇಖೆಗಳಾಗಿದ್ದವು. ಆಧುನಿಕ ವಿನ್ಯಾಸದ ಗೌನ್ಗಳು, ಸಾಂಪ್ರದಾಯಿಕ ಸೀರೆಗಳಿಗೆ ನೀಡಿದ ಹೊಸ ರೂಪ ಮತ್ತು ಬಣ್ಣಗಳ ಅದ್ಭುತ ಸಂಯೋಜನೆ ಅತ್ತೆಯ ಗಮನ ಸೆಳೆಯಿತು. ಇವಳಿಗೆ ಇಷ್ಟು ದೊಡ್ಡ ಪ್ರತಿಭೆ ಇದೆಯಲ್ಲ, ಇಷ್ಟು ದಿನ ಇದನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟಳು? ಮನೆಯ ಕೆಲಸಗಳ ನಡುವೆ ಈ ಕಲೆ ಕಮರಿ ಹೋಗಬಾರದು ಎಂದು ಶಾರದಾ ಮನಸ್ಸಿನಲ್ಲೇ ಯೋಚಿಸಿದರು. ತನ್ನ ಸೊಸೆಯ ಕೈಯಲ್ಲಿ ಕೇವಲ ಸೌಟು ಹಿಡಿಯುವ ಶಕ್ತಿಯಷ್ಟೇ ಅಲ್ಲ, ಜಗತ್ತನ್ನೇ ಮೆಚ್ಚಿಸುವ ಕುಂಚದ ಶಕ್ತಿಯೂ ಇದೆ ಎಂಬುದು ಅವರಿಗೆ ಅರಿವಾಯಿತು. ಅಂದು ರಾತ್ರಿ ಊಟದ ನಂತರ ಎಲ್ಲರೂ ವಿಶ್ರಾಂತಿ ಪಡೆಯುತ್ತಿದ್ದರು. ನಂದಿನಿ ಹಜಾರದಲ್ಲಿ ಮಲಗಲು ಸಿದ್ಧತೆ ಮಾಡುತ್ತಿದ್ದಾಗ ಶಾರದಾ ಅವಳ ಹತ್ತಿರ ಬಂದು ಮೆಲ್ಲನೆ ಕುಳಿತರು. ಅವರ ಕೈಯಲ್ಲಿ ನಂದಿನಿಯ ಆ ಡೈರಿ ಇತ್ತು. ಅದನ್ನು ಕಂಡ ನಂದಿನಿ ಒಂದು ಕ್ಷಣ ಗಾಬರಿಯಾದಳು. ಎದೆಬಡಿತ ಜೋರಾಯಿತು. ನಂದಿನಿ, ಈ ಡಿಸೈನ್ಗಳನ್ನು ನೀನೇ ಬಿಡಿಸಿದ್ದಾ ಎಂದು ಪ್ರೀತಿಯಿಂದ ಕೇಳಿದರು. ನಂದಿನಿ ತಲೆ ತಗ್ಗಿಸಿ ಉತ್ತರಿಸಿದಳು, ಹೌದು ಅತ್ತೆ. ಸುಮ್ಮನೆ ಬಿಡುವಿದ್ದಾಗ ಬಿಡಿಸುತ್ತಿದ್ದೆ ಅಷ್ಟೇ. ಇದು ಕೇವಲ ಅಷ್ಟೇ ಅಲ್ಲಮ್ಮ, ಇದು ನಿನ್ನಲ್ಲಿರುವ ದೊಡ್ಡ ಕಲೆ. ನಿನಗೆ ಡಿಸೈನಿಂಗ್ ಮಾಡುವುದು ಅಷ್ಟು ಇಷ್ಟವೇ? ನಂದಿನಿ ಸ್ವಲ್ಪ ನಾಚಿಕೆಪಟ್ಟಳು. ಕಣ್ಣಲ್ಲಿ ಒಂದು ಸಣ್ಣ ಮಿಂಚು ಬಂದು ಮಾಯವಾಯಿತು. ತುಂಬಾ ಇಷ್ಟ ಅತ್ತೆ. ಚಿಕ್ಕಂದಿನಿಂದಲೂ ಫ್ಯಾಷನ್ ಡಿಸೈನರ್ ಆಗಬೇಕೆಂದು ಆಸೆ ಇತ್ತು. ಆದರೆ ಈಗ ಮದುವೆಯಾಗಿದೆ, ಈ ದೊಡ್ಡ ಮನೆಯ ಜವಾಬ್ದಾರಿ ಇದೆ. ಅಡುಗೆ ಮನೆಗೆಲಸಗಳ ನಡುವೆ ಇವೆಲ್ಲ ಸಾಧ್ಯವಿಲ್ಲ ಅಂದುಕೊಂಡಿದ್ದೇನೆ. ಈಗ ಈ ಮನೆ ಕೆಲಸಗಳೇ ಸಾಕು ನನಗೆ ಎಂದಳು ಸಮಾಧಾನದ ಧ್ವನಿಯಲ್ಲಿ. ನಂದಿನಿಯ ಮಾತಿನಲ್ಲಿ ಒಂದು ಬಗೆಯ ತ್ಯಾಗವಿತ್ತು. ಆದರೆ ಶಾರದಾ ಅವರಿಗೆ ಅದು ಸರಿ ಎನಿಸಲಿಲ್ಲ. ಒಬ್ಬ ಹೆಣ್ಣಿನ ಕನಸು ಮದುವೆಯ ನಂತರ ಅಡುಗೆಮನೆಯ ಹೊಗೆಯಲ್ಲಿ ಕರಗಿ ಹೋಗಬಾರದು ಎಂದು ಅವರು ನಿರ್ಧರಿಸಿದರು. ಶಾರದಾ ಅವಳ ಕೈ ಹಿಡಿದು ಹೇಳಿದರು, ಮನೆ ಕೆಲಸಗಳು ಯಾವತ್ತೂ ಮುಗಿಯದ ಅಲೆಗಳಿದ್ದಂತೆ ನಂದಿನಿ.
ಆದರೆ ನಿನ್ನ ಈ ಕನಸು ಮತ್ತೆ ಸಿಗುವುದಿಲ್ಲ. ಶಾರದಾ ಅವರು ಹಳೆಯ ಕಾಲದವರಾದರೂ ಅವರ ಆಲೋಚನೆಗಳು ಮಾತ್ರ ತುಂಬಾ ಆಧುನಿಕವಾಗಿದ್ದವು. ನಂದಿನಿಯ ಡೈರಿಯಲ್ಲಿ ಕಂಡ ಆ ಅದ್ಭುತ ವಿನ್ಯಾಸಗಳು ಅವರ ಮನಸ್ಸಿನಿಂದ ಮಾಯವಾಗಲೇ ಇಲ್ಲ. ನನ್ನ ಸೊಸೆ ಕೇವಲ ಈ 4 ಗೋಡೆಗಳ ಮಧ್ಯೆ ಅಡುಗೆ ಮಾಡಿಕೊಂಡಿರಬಾರದು, ಅವಳ ಕೈಚಳಕ ಇಡೀ ಜಗತ್ತಿಗೆ ತಿಳಿಯಬೇಕು ಎಂದು ಅವರು ದೃಢವಾಗಿ ನಿರ್ಧರಿಸಿದರು. ಒಂದು ಸಂಜೆ ಅರ್ಜುನ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಶಾರದಾ ಅವನನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡಿದರು. ಶಾರದಾ ನಂದಿನಿಯ ಡೈರಿಯನ್ನು ಅರ್ಜುನ್ ಕೈಗಿಟ್ಟರು. ಅರ್ಜುನ್, ಇಲ್ಲಿ ನೋಡು. ನಿನ್ನ ಹೆಂಡತಿ ಕೇವಲ ಸಂಸಾರ ನಿಭಾಯಿಸುವುದರಲ್ಲಿ ಮಾತ್ರವಲ್ಲ, ಕಲೆಯಲ್ಲೂ ಎತ್ತಿದ ಕೈ. ಇಷ್ಟು ದೊಡ್ಡ ಪ್ರತಿಭೆಯನ್ನು ಅವಳು ತನ್ನ ಮನಸ್ಸಿನಲ್ಲೇ ಹೂತು ಹಾಕುತ್ತಿದ್ದಾಳೆ. ಅವಳ ಈ ಕನಸು ಸಾಕಾರವಾಗಬೇಕು, ನೀನು ಇದಕ್ಕೆ ಜೊತೆ ನೀಡಬೇಕು ಎಂದರು. ಅರ್ಜುನ್ ಆ ಚಿತ್ರಗಳನ್ನು ನೋಡಿ ದಂಗಾಗಿ ಹೋದ. ನಂದಿನಿಯ ಬಗ್ಗೆ ಅವನಿಗೆ ಗೌರವ ಇನ್ನೂ ಹೆಚ್ಚಾಯಿತು. ಅಮ್ಮ, ನೀನು ಹೇಳುವುದು ಸರಿ. ನನಗೂ ಅವಳ ಈ ಪ್ರತಿಭೆಯ ಬಗ್ಗೆ ತಿಳಿದಿರಲಿಲ್ಲ. ಅವಳನ್ನು ಬೆಂಬಲಿಸಲು ನಾನು ಸದಾ ಸಿದ್ಧ ಎಂದು ಅರ್ಜುನ್ ಸಂತೋಷದಿಂದ ಒಪ್ಪಿಕೊಂಡ. ಕೆಲವು ದಿನಗಳ ನಂತರ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತಿದ್ದರು. ಶಾರದಾ ಅತ್ತೆ ಒಂದು ಕವರನ್ನು ತಂದು ನಂದಿನಿಯ ಕೈಗಿಟ್ಟರು. ನಂದಿನಿ ಕುತೂಹಲದಿಂದ ಅದನ್ನು ಬಿಡಿಸಿ ನೋಡಿದಳು. ಅದರಲ್ಲಿ ನಗರದ ಅತ್ಯಂತ ಪ್ರತಿಷ್ಠಿತ ಫ್ಯಾಷನ್ ಇನ್ಸ್ಟಿಟ್ಯೂಟ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಪ್ರವೇಶ ಪತ್ರ ಇತ್ತು. ನಂದಿನಿಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ. ಗದ್ಗದಿತ ಧ್ವನಿಯಲ್ಲಿ ಅವಳು ಕೇಳಿದಳು, ಅತ್ತೆ, ಇದು ಏನು? ನನಗಾಗಿ ಇದೆಲ್ಲ ಬೇಕಿತ್ತಾ? ಶಾರದಾ ನಗುತ್ತ ಅವಳ ತಲೆ ಸವರುತ್ತಾ ಹೇಳಿದರು, ಇದು ನಿನ್ನ ಹೊಸ ಜೀವನದ ಮೊದಲ ಹೆಜ್ಜೆ ನಂದಿನಿ. ಇಷ್ಟು ದಿನ ನೀನು ನಮಗಾಗಿ ಕೆಲಸ ಮಾಡಿದ್ದೀಯಾ, ಇನ್ನು ಮುಂದೆ ನಿನಗಾಗಿ ನೀನು ಬದುಕಬೇಕು. ನಿನ್ನ ಕನಸು ಅದು ಈಗ ಶುರುವಾಗಬೇಕು. ಮನೆ ಕೆಲಸದ ಚಿಂತೆ ಬಿಡು, ಅದಕ್ಕೆ ನಾನಿದ್ದೇನೆ. ಅರ್ಜುನ್ ಅವಳನ್ನು ನೋಡಿ ಕಣ್ಣಲ್ಲೇ ಪ್ರೋತ್ಸಾಹ ನೀಡಿದ. ನಂದಿನಿಗೆ ತಾನು ಅಂದುಕೊಂಡಿದ್ದಕ್ಕಿಂತಲೂ ಮಿಗಿಲಾದ ಪ್ರೀತಿ ಮತ್ತು ಬೆಂಬಲ ಸಿಕ್ಕಿದ್ದಕ್ಕೆ ಧನ್ಯತಾ ಭಾವ ಮೂಡಿತು. ಅತ್ತೆಯ ರೂಪದಲ್ಲಿ ಅವಳಿಗೆ ಒಬ್ಬ ತಾಯಿ ಮತ್ತು ಮಾರ್ಗದರ್ಶಿ ಇಬ್ಬರು ಸಿಕ್ಕಿದ್ದರು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಮೊದಲ ದಿನ ನಂದಿನಿಗೆ ಎದೆಯಲ್ಲಿ ಒಂದು ರೀತಿಯ ನಡುಕ. ನನ್ನಿಂದ ಇದು ಸಾಧ್ಯವೇ? ಮನೆಯ ಜವಾಬ್ದಾರಿಗಳ ಮಧ್ಯೆ ಓದಿಗೆ ಗಮನ ಕೊಡಲು ಆಗುತ್ತದೆಯೇ ಎಂಬ ಆತಂಕ ಅವಳನ್ನು ಕಾಡುತ್ತಿತ್ತು. ಕಾಲೇಜಿನ ಗೇಟ್ನ ಮುಂದೆ ನಿಂತು ಅವಳು ಹಿಂದೆ ಸರಿಯಲು ಯೋಚಿಸುತ್ತಿದ್ದಾಗ ಅತ್ತೆ ಶಾರದಾ ಅವಳ ಬೆನ್ನ ಮೇಲೆ ಕೈ ಇಟ್ಟು ಧೈರ್ಯ ತುಂಬಿದರು. ಶಾರದಾ ಪ್ರೀತಿಯಿಂದ ಹೇಳಿದರು, ನೋಡು ನಂದಿನಿ, ಹೆಣ್ಣಿಗೆ ಸಂಸಾರವಷ್ಟೇ ಪ್ರಪಂಚವಲ್ಲ. ನಿನಗೆ ಸಿಕ್ಕಿರುವ ಈ ಅವಕಾಶವನ್ನು ವ್ಯರ್ಥ ಮಾಡಬೇಡ. ಮನೆ ಕೆಲಸದ ಬಗ್ಗೆ ನೀನು ತಲೆಕೆಡಿಸಿಕೊಳ್ಳಬೇಡಿ. ಅಡುಗೆಯಿಂದ ಹಿಡಿದು ಪ್ರತಿಯೊಂದನ್ನೂ ನಾನು ನೋಡಿಕೊಳ್ಳುತ್ತೇನೆ. ನೀನು ನಿನ್ನ ಕನಸನ್ನು ಮಾತ್ರ ನೋಡು, ಅದನ್ನು ಮುಟ್ಟುವವರೆಗೂ ವಿಶ್ರಾಂತಿ ಪಡೆಯಬೇಡ. ಅತ್ತೆಯ ಈ ಮಾತುಗಳು ನಂದಿನಿಗೆ ಆನೆಯ ಬಲ ನೀಡಿದವು. ಅಂದಿನಿಂದ ಅವಳ ದಿನಚರಿ ಬದಲಾಯಿತು. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳಲ್ಲಿ ಅತ್ತೆಗೆ ಸಹಾಯ ಮಾಡಿ ನಂತರ ಕಾಲೇಜಿಗೆ ಹೋಗುತ್ತಿದ್ದಳು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ದೀಪದ ಬೆಳಕಿನಲ್ಲಿ ತನ್ನ ಡಿಸೈನ್ಗಳಿಗೆ ಬಣ್ಣ ತುಂಬುತ್ತಿದ್ದಳು. ಕೋರ್ಸ್ ಶುರುವಾಗಿ ಕೆಲವು ತಿಂಗಳುಗಳು ಕಳೆದವು. ನಂದಿನಿ ಬಿಡಿಸುತ್ತಿದ್ದ ಚಿತ್ರಗಳು ಕೇವಲ ಕಾಗದದ ಮೇಲಿನ ರೇಖೆಗಳಾಗಿ ಉಳಿಯಲಿಲ್ಲ, ಅವುಗಳಲ್ಲಿ ಒಂದು ಜೀವಂತಿಕೆ ಇತ್ತು. ಅವಳ ಬಣ್ಣಗಳ ಆಯ್ಕೆ ಮತ್ತು ಬಟ್ಟೆಯ ವಿನ್ಯಾಸಗಳು ಇಡೀ ಕಾಲೇಜಿನಲ್ಲಿ ಚರ್ಚೆಯ ವಿಷಯವಾದವು. ಅವಳ ಗುರುಗಳು ಕೂಡ ಅವಳ ಸೃಜನಶೀಲತೆಯನ್ನು ಕಂಡು ಬೆರಗಾದರು. ನಂದಿನಿಯ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಹತ್ತಿರವಿತ್ತು. ಕಾಲೇಜಿನಲ್ಲಿ ನಡೆಯುತ್ತಿದ್ದ ವಾರ್ಷಿಕ ಸ್ಪರ್ಧೆಯಲ್ಲಿ ಅವಳು ತಯಾರಿಸಿದ ಸಾಂಪ್ರದಾಯಿಕ ಮತ್ತು ಆಧುನಿಕ ಶೈಲಿಯ ಮಿಶ್ರಣ ವಿನ್ಯಾಸದ ಉಡುಪುಗಳು ಎಲ್ಲರ ಗಮನ ಸೆಳೆದವು. ಒಂದು ದಿನ ಕಾಲೇಜಿನಿಂದ ಕರೆ ಬಂತು. ನಂದಿನಿಯ ಡಿಸೈನ್ಗಳನ್ನು ನಗರದ ಅತ್ಯಂತ ಪ್ರತಿಷ್ಠಿತ ಮೆಗಾ ಫ್ಯಾಷನ್ ಶೋಗಾಗಿ ಆಯ್ಕೆ ಮಾಡಲಾಗಿದೆ ಎಂಬ ಸುದ್ದಿ ತಿಳಿಯಿತು. ಇದು ಕೇವಲ ಸಣ್ಣ ಸಾಧನೆಯಲ್ಲ, ಅವಳ ಬದುಕಿನ ಅತಿದೊಡ್ಡ ತಿರುವಾಗಿತ್ತು. ಈ ಸುದ್ದಿ ಕೇಳಿ ಮನೆಗೆ ಬಂದ ನಂದಿನಿ ಅತ್ತೆಯ ಕಾಲಿಗೆ ನಮಸ್ಕರಿಸಿದಳು. ಅತ್ತೆ, ಇದೆಲ್ಲ ನಿಮ್ಮಿಂದಲೇ ಸಾಧ್ಯವಾಗಿದ್ದು ಎಂದು ಕಣ್ಣೀರು ಹಾಕಿದಳು. ಶಾರದಾ ಅವಳನ್ನು ಎತ್ತಿ ಅಪ್ಪಿಕೊಂಡು, ಇದು ನಿನ್ನ ಕಷ್ಟದ ಫಲ ಮಗಳೇ, ನಿನ್ನನ್ನು ಆ ದೊಡ್ಡ ವೇದಿಕೆಯ ಮೇಲೆ ನೋಡಲು ನಾವೆಲ್ಲ ಕಾಯುತ್ತಿದ್ದೇವೆ ಎಂದರು. ನಗರದ ಆ ಸುಸಜ್ಜಿತ ಸಭಾಂಗಣದಲ್ಲಿ ದೀಪಗಳ ಸಾಲು ಗೆಗಮಗಿಸುತ್ತಿತ್ತು. ಶಾಸ್ತ್ರೀಯ ಸಂಗೀತ ಮತ್ತು ಆಧುನಿಕ ವಾದ್ಯಗಳ ಸಮ್ಮಿಲನದ ನಡುವೆ ನಂದಿನಿ ವಿನ್ಯಾಸಗೊಳಿಸಿದ ಉಡುಪುಗಳನ್ನು ಧರಿಸಿದ ಮಾಡೆಲ್ಗಳು ಒಬ್ಬೊಬ್ಬರಾಗಿ ವೇದಿಕೆಯ ಮೇಲೆ ಬರುತ್ತಿದ್ದರು. ಪ್ರೇಕ್ಷಕರು ಮಂತ್ರಮುಗ್ಧರಾಗಿ ಆ ವಿನ್ಯಾಸಗಳನ್ನು ನೋಡುತ್ತಿದ್ದರು. ಅತ್ತೆ ಶಾರದಾ ಮತ್ತು ಅರ್ಜುನ್ ಮೊದಲ ಸಾಲಿನಲ್ಲಿ ಕುಳಿತು ಹೆಮ್ಮೆಯಿಂದ ನಂದಿನಿಯನ್ನು ನೋಡುತ್ತಿದ್ದರು. ಶೋ ಮುಗಿದ ನಂತರ ಅತ್ಯುತ್ತಮ ಡಿಸೈನರ್ ಪ್ರಶಸ್ತಿಯನ್ನು ಘೋಷಿಸಲಾಯಿತು.
ಮೈಕ್ ಮುಂದೆ ಬಂದ ನಂದಿನಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು. ಅವಳು ಎಲ್ಲರ ಮುಂದೆ ತನ್ನ ಮನದಾಳದ ಮಾತುಗಳನ್ನು ಹಂಚಿಕೊಂಡಳು. ಇಂದು ನಾನು ಇಲ್ಲಿ ನಿಂತಿರುವುದಕ್ಕೆ ಕಾರಣ ಕೇವಲ ನನ್ನ ಪರಿಶ್ರಮವಲ್ಲ, ಈ ಕನಸು ಕಾಣುವ ಹಕ್ಕು ನನಗಿತ್ತು. ಆದರೆ ಆ ಕನಸನ್ನು ಸತ್ಯ ಮಾಡಿದ್ದು ನನ್ನ ಅತ್ತೆ ಶಾರದಾ ಅವರು. ಸಮಾಜದಲ್ಲಿ ಅತ್ತೆ ಸೊಸೆಯ ಸಂಬಂಧದ ಬಗ್ಗೆ ಏನೇ ಹೇಳಬಹುದು, ಆದರೆ ನನಗೆ ಅತ್ತೆಯ ರೂಪದಲ್ಲಿ ಒಬ್ಬ ದೇವತೆ ಸಿಕ್ಕಿದ್ದಾರೆ. ಸಭಿಕರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಿರಲು ನಂದಿನಿ ವೇದಿಕೆಯಿಂದ ಕೆಳಗಿಳಿದು ಬಂದು ಶಾರದಾ ಅತ್ತೆಯ ಕೈ ಹಿಡಿದು ಅವರನ್ನು ವೇದಿಕೆಯ ಮೇಲೆ ಕರೆತಂದಳು. ವೇದಿಕೆಯ ಮೇಲೆ ನಿಂತ ಶಾರದಾ ಅವರು ಭಾವುಕರಾಗಿ ನಂದಿನಿಯ ಹಣೆ ಸವರಿದರು. ಮೈಕ್ ಹಿಡಿದು ಅವರು ಇಡೀ ಸಭೆಗೆ ಹೇಳಿದ್ದು ಒಂದೇ ಮಾತು, ಇವಳು ನನ್ನ ಮನೆಗೆ ಬಂದ ದಿನದಿಂದ ಕೇವಲ ಸೊಸೆಯಾಗಿ ಇರಲಿಲ್ಲ, ಆದರೆ ಇಂದು ಇವಳ ಸಾಧನೆಯನ್ನು ಕಂಡು ನನಗೆ ಹೆಮ್ಮೆ ಅನ್ನಿಸುತ್ತಿದೆ. ಇವಳು ನನ್ನ ಸೊಸೆ ಅಲ್ಲ, ಇವಳು ನನ್ನ ಹೆತ್ತ ಮಗಳಿಗಿಂತಲೂ ಹೆಚ್ಚು. ಈ ಮಾತು ಕೇಳಿದ ನಂದಿನಿ ಅತ್ತೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ಅಲ್ಲಿ ಅತ್ತೆ ಸೊಸೆ ಎಂಬ ಪದಗಳೇ ಇರಲಿಲ್ಲ. ಅಲ್ಲಿ ಇದ್ದದ್ದು ಕೇವಲ ಒಬ್ಬ ತಾಯಿ ಮತ್ತು ಮಗಳ ನಡುವಿನ ನಿಷ್ಕಲ್ಮಶ ಪ್ರೀತಿ. ಅಂದು ಮನೆಗೆ ಮರಳಿದಾಗ ಆ ಮನೆಯ ವಾತಾವರಣವೇ ಬದಲಾಗಿತ್ತು. ಅಡುಗೆ ಮನೆಯ ಕೆಲಸಗಳಲ್ಲಿ ಈಗ ನಂದಿನಿ ಮಾತ್ರವಲ್ಲ, ಶಾರದಾ ಮತ್ತು ಅರ್ಜುನ್ ಕೂಡ ಸಾಥ್ ನೀಡುತ್ತಿದ್ದರು. ನಂದಿನಿ ತನ್ನದೇ ಆದ ಫ್ಯಾಷನ್ ಸ್ಟುಡಿಯೋ ಆರಂಭಿಸಿದಳು. ಅದಕ್ಕೆ ಶಾರದಾ ಡಿಸೈನ್ಸ್ ಎಂದು ಹೆಸರಿಟ್ಟಳು. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.